ಸರ್ ಅವಾಗಲೇ ಹೇಳಿದ್ರಿ ಅಲ್ಲೇ ಫೈನಲ್ ಟಚ್ ಕೊಟ್ಬಿಟ್ಟು ಬಿಗ್ ಬಾಸ್ ಮನೆಗೆ ಕಳಿಸಿದೀವಿ ಅಂತ. ಸೊ ಇವಾಗ ರಾಮ್ ರಿಟ್ಟಿದೆ ಅದನ್ನೇ ತೋರಿಸ್ತೀವಿ ಅಂತ ಹೇಳಿದ್ರಿ. ಸೊ ನಮ್ಮ ವೀಕ್ಷಕರಿಗೆ ಯಾವ ಥರ ಅಟ್ಲೀಸ್ಟ್ ಅವ್ರಿಗೊಂದು ಹಿಂಟ್ ಬರುತ್ತೆ, ನಾವು ಫಿನಾಲೆಯಲ್ಲಿ ನೋಡೋಕ್ಕಿಂತ ಮುಂಚೆ ಸೊ ಈ ಥರ ಇರುತ್ತೆ ಕಾಸ್ಟ್ಯೂಮು ಅಂತ ಒಂದು ಇದು. ಸೊ ತೋರಿಸ್ಬೋದಾ ಅಂತ. ಖಂಡಿತ ತೋರಿಸೋಣ ಸರ್. ನೀವು ಒನ್ ಡೇ ಮುಂಚೆ ಬಂದುಬಿಡಿದ್ರೆ ಕಾಸ್ಟ್ಯೂಮೇ ತೋರಿಸ್ಬೋದಾಗಿತ್ತು, ನೀವು ಇವತ್ತು ಬಂದಿದ್ದೀರಾ. ಬಟ್ ನನ್ನ ಹತ್ರ ಮೆಟೀರಿಯಲ್ ಇದೆ, ತೋರಿಸ್ತೀನಿ. ಇದು ನೋಡಿ, ರಕ್ಷಿತಾ ಅವ್ರದ್ದು ಇಷ್ಟೇ ಉಳಿದಿರೋದು ಇದು. ಇದು ಆ್ಯಕ್ಚುಲಿ ಟಾಪ್ ಯೂಸ್ ಮಾಡಿದ್ದೀವಿ ನಾವು. ನೋಡಿ ಈ ಥರ ಬರುತ್ತಿದ್ದು ತುಂಬ ಚೆನ್ನಾಗಿದೆ ಸರ್. ತುಂಬ ಗ್ರ್ಯಾಂಡಾಗಿ ಲೈಟಿಂಗಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫ್ಲವರ್ ಇದೆ, ನೆಟ್ ಮೇಲೆ ಬರುತ್ತೆ ಇದು ಸೀಕ್ವೆನ್ಸು. ಆ್ಯಂಡ್ ಇದಕ್ಕೆ ನಾವು ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಆರ್ಗೆನ್ಸಾ ಅಂತ ಹೇಳ್ತೀವಿ. ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಅದು ಒಳಗೆ ಸ್ಯಾಟಿನ್ ಬರುತ್ತೆ, ಲೈನಿಂಗ್ ಬರುತ್ತೆ, ಕಪ್ಸ್ ಬರುತ್ತೆ, ಇದೆಲ್ಲ ಬರುತ್ತೆ ಸರ್. ಅದು ಗೌನ್ ಟೈಪ್. ಈ ಕಲರ್ ಎಕ್ಸಾಕ್ಟ್ಲಿ ಇದೇ ಕಲರಲ್ಲಿ ನಾವು ಮಾಡಿರೋದು. ಸೊ ಅದು ಗೌನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕಾವ್ಯ ಮೇಡಮ್ಗೆ ಇದು ತುಂಬ ಜಾಸ್ತಿನೇ ತಂದೆ, ಹೆವಿ ವೆಯ್ಟ್ ಇದೆ. ಇದು ನೋಡಿ ಸರ್, ಇದು ನೋಡಿ ಸರ್ ಹೆಂಗಿದೆ ವರ್ಕ್ ನೋಡಿ, ನಿಮ್ಗೆಲ್ಲೂ ಜಾಗನೇ ಇಲ್ಲ. ಹೆವಿ ವೆಯ್ಟ್ ಇದೆ ಸರ್. ಫುಲ್ ಅವ್ರು ಯಾವ ಥರ ಹಾಕೊಳ್ತಾರೆ ಸರ್? ಎಷ್ಟು ಕೆಜಿ ಬರ್ಬೋದು? ಇಲ್ಲ, ಅಷ್ಟು ವೆಯ್ಟ್ ಬರಲ್ಲ. ನಾವು ಜಾಸ್ತಿ ಯೂಸ್ ಮಾಡಿಲ್ಲ. ಅಪ್ಪರ್ ಪಾರ್ಟ್, ಯೋಕ್ ಪಾರ್ಟು ಸ್ವಲ್ಪ ವೆಸ್ಟ್ ಹತ್ರ ನಾವು ಯೂಸ್ ಮಾಡಿದ್ದೀವಿ. ಬಟ್ ಇದು ವೆಯ್ಟ್ ಇರುತ್ತೆ, ಬಾಡಿ ಮೇಲೆ ಹಾಕಿದ್ಮೇಲೆ ಅಷ್ಟು ವೆಯ್ಟ್ ಬರಲ್ಲ. ಅಲ್ಲ, ಒಂದು ಅಂದಾಜು ಇವ್ರಿಬ್ರಿಗೆ ಕಳಿಸಿರೋದ್ರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಇಬ್ರದ್ದು? ಇವ್ರದೇ ವೆಯ್ಟ್ ಬರೋದು ಜಾಸ್ತಿ ಬರ್ಬೋದು. ವೆಯ್ಟ್ ಏನು ಒಂದು ಅಷ್ಟು ವೆಯ್ಟ್ ನನಗೆ ಐಡಿಯಾ ಇಲ್ಲ ಸರ್. ಬಟ್ ಅಷ್ಟೆಲ್ಲ ಬರಲ್ಲ ಸರ್, ಕಮ್ಮಿನೇ. ಅದು ನೋಡೋಕ್ಕೆ ಇದು ನೋಡೋಕ್ಕೆ ಹಿಂಗೆ ಭಾರ ಅನಿಸುತ್ತೆ, ಬಾಡಿಗೆ ಹಾಕಿದ್ಮೇಲೆ ಅಷ್ಟು ಭಾರ ಬರಲ್ಲ. ಆಮೇಲೆ ನಾವು ಇಷ್ಟು ಯೂಸ್ ಮಾಡಿಲ್ಲ. ಕಾವ್ಯ ಮೇಡಮ್ಗೆ ಯೂಸ್ ಮಾಡಿದ್ದೀವಿ, ಒಂದು ಹತ್ರ 1.5 ಮೀಟ್ರ್ ಯೂಸ್ ಮಾಡಿದ್ದೀವಿ. ಇಲ್ಲೊಂದು 3 ಮೀಟ್ರ್ ಇದೆ, 1.5 ಮೀಟ್ರ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ನೋಡ್ಬೋದು ನೀವು, ನೋಡಿ ಇದು ಸೀಕ್ವೆನ್ಸ್ ಹೆಂಗಿದೆ ಅಂದರೆ ತುಂಬ ಹೆವಿ ಇದೆ ಇದು. ಯಾಕೆ ಇಷ್ಟು ಹೆವಿ ತಂದ್ವಿ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣ್ಬೇಕು ಮೇಡಮ್ಮು, ಯಾಕಂದರೆ ಫೈನಲ್ ಅಲ್ವಾ. ಅವ್ರ ಡ್ರೆಸ್ ಅವ್ರು ವೇರ್ ಮಾಡ್ತಾರಲ್ಲ, ಅದಕ್ಕೂ ಹೆಚ್ಚಾಗಿ ನಮಗೇನಂದರೆ ಚೆನ್ನಾಗಿ ಕಾಣಬೇಕು, ನಮ್ಮ ಕಾಸ್ಟ್ಯೂಮ್ ಇನ್ನೂ 4 ಜನ ನೋಡಿ ಹೇಳ್ಬೇಕು ಅನ್ನೋದು ಆಸೆ ನನಗೆ. ಸೊ ಅದಕ್ಕೆ ನಾನು ಈ ಥರ ತಂದು ಮಾಡಿಕೊಟ್ಟಿದ್ದೀವಿ. ಇದರಲ್ಲೂ ಕೂಡ ಕೆಳಗೆ ಆರ್ಗೆನ್ಸಾ ಯೂಸ್ ಮಾಡಿದ್ದೀವಿ, ಟಾಪ್ ಪೂರ್ತಿ ಇದೇ ಯೂಸ್ ಮಾಡಿದ್ದೀವಿ. ಆಮೇಲೆ ಲೈನಿಂಗ್ ಬರುತ್ತೆ. ಕ್ಯಾನ್ ಏನು ಯೂಸ್ ಮಾಡಿಲ್ಲ, ಇದರಲ್ಲಿ ಮಾಡಿದ್ದೀವಿ ಸರ್. ಒಟ್ಟಾರೆ ಬಿಗ್ ಬಾಸ್ ಅಲ್ಲಿ ಇಬ್ರು ಸ್ಪರ್ಧಿಗಳು ಮಿಂಚಬೇಕು ಅನ್ನೋ ಲೆವೆಲಿಗೆ ಮಾಡಿದ್ದೀರಾ. ಹೌದು, ಅವರಲ್ಲಿ ಮಿಂಚಿದ್ರೆ ನಾವಿಲ್ಲಿ ಮಿಂಚ್ತೀವಿ. ನಮ್ಗೆ ಅದೇ ಖುಷಿ. ಅವ್ರು ಮಿಂಚಬೇಕಲ್ಲಿ, ಅವ್ರು ಮಿಂಚಿದ್ರೆ ನಮಗೂ ಖುಷಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.